KR ಮಾರ್ಕೆಟ್ ಬಳಿ ಇರುವಂತ ಈ ಒಂದು BGS ಫ್ಲೈಓವರ್ನ ದುರಸ್ತಿ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. BBMP ಕೂಡ 40 ದಿನಗಳಲ್ಲಿ ಈ ಒಂದು ಕಾಮಗಾರಿಯನ್ನ ದುರಸ್ತಿ ಕಾಮಗಾರಿಯನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಮಗಾರಿಯ ವೇಗ ಕೂಡ ಶೀಘ್ರವಾಗಿ ವೇಗವಾಗಿ ಸಾಗ್ತಾ ಇರುವಂತದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಟಿಕಿ ಟಾರ್ ಅನ್ನುವಂತಹ ಒಂದು ಹೊಸ ಮಾದರಿಯ ಟಾರನ್ನ ಈ ಒಂದು ಮೇಲ್ಸೇತುವೆಗೆ ಹಾಕಲಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಈ ಒಂದು ಟಿಕಿ ಟಾರನ್ನ ಹಾಕಲಾಗಿದೆ. ಸೊ ಅದೇ ರೀತಿಯಾಗಿ ಈ ಟಿಕಿ ಟಾರ್ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ, ಈ ಟಿಕಿ ಟಾರನ್ನು ಬಳಸುವಂಥ ರೀತಿಯಾದರೂ ಯಾವ ರೀತಿಯಾಗಿ ಹಾಕಲಾಗುತ್ತೆ, ಜೊತೆಗೆ ಇದರ ಬಾಳಿಕೆ ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು BBMPಯ ಚೀಫ್ ಇಂಜಿನಿಯರ್ ಅಂತ KT ನಾಗರಾಜ್ ಅವರೇ ಸ್ವತಃ ಈಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಟಿಕಿ ಟಾರ್ ಅನ್ನೋದು ಒಂದು ಕಂಪ್ನಿ, ಇದು ಆಸ್ಫಾಲ್ಟೋ ಸೀಲ್ ಪ್ಯಾಡ್ ಅಂತ ಹೇಳ್ತೀವಿ. ಆಸ್ಫಾಲ್ಟೋ ಸೀಲ್ ಅಂದರೆ ದಿಸ್ ಈಸ್ ಎ ಮಾಡಿಫೈಡ್ ಪಾಲಿಮರ್ ಬೇಸ್ಡ್ ಬಿಟಮಿನ್ ಅಂತ. ಅಂದರೆ ಬಿಟಮಿನ್ನ ಇನ್ನೊಂದು ಸಾಲಿಡ್ ಪಾಲಿಮರ್ ಬಿಟಮಿನ್ ಶೀಟ್. ಈ ಬಿಟಮಿನ್ ಶೀಟ್ ಪ್ಯಾಡ್ ಇದೆಯಲ್ಲ, ಯೂಶ್ವಲಾಗಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾಂಕ್ರೀಟ್ ಸರ್ಫೇಸ್ ಮೇಲೆ ಯೂಸ್ ಮಾಡ್ತೀವಿ. ಕಾಂಕ್ರೀಟ್ ಸರ್ಫೇಸ್ ಮೇಲೆ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಕಾಂಕ್ರೀಟ್ ಸರ್ಫೇಸ್ ಮೇಲೆ ನೀವು ಡೈರೆಕ್ಟಾಗಿ ಆಸ್ಫಾಲ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಕಾಂಕ್ರೀಟ್ ಸರ್ಫೇಸಿಗೂ ಮತ್ತು ಬಿಟಮಿನ್ ಇಮಿಡಿಯೇಟಾಗಿ ಸ್ಟಿಕ್ ಆಗೋದಿಲ್ಲ, ಬಾಂಡಿಂಗ್ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಹಿಂದೆ ನಾವು ಈ ಮ್ಯಾಸ್ಟಿಕ್ ಫಾಲ್ಟನ್ನು ಹಾಕ್ತಾಯಿದ್ವಿ. ಮ್ಯಾಸ್ಟಿಕ್ ಫಾಲ್ಟ್ ಅಂದರೆ ಅದು ಒಂದು ಟೈಪ್ ಆಸ್ಫಾಲ್ಟ್ ಮಿಕ್ಸ್. ಆ ಆಸ್ಫಾಲ್ಟ್ ಮಿಕ್ಸ್ ಏನಿರುತ್ತೆ ಹೈ ಗ್ರೇಡೆಡ್ ಬಿಟಮಿನ್ನು ಪ್ಲಸ್ ಈ ಗ್ರಿಟ್ಟು ಹಾಗೆ ಲೈಮನ್ನು ಯೂಸ್ ಮಾಡಿ ಮಾಡ್ತಾಯಿದ್ವಿ. ಅಂದರೆ ಅದು ಮ್ಯಾನ್ಯುಯಲಿ ಮಾಡ್ತಾಯಿದ್ದರಿಂದ ದಟ್ ವಿಲ್ ಟೇಕ್ ಲಾಂಗ್ ಟೈಮ್ ಮ್ಯಾಸ್ಟಿಕ್ ಫಾಲ್ಟ್ ಮಾಡೋದು. ಅದಕ್ಕೆ ಅದರದ್ದು ಮಾಡಿಫೈಡ್ ವರ್ಷನ್ ಏನಿದೆ, ಈ ಮ್ಯಾಸ್ಟಿಕ್ ವರ್ಷನ್ನು, ಅದನ್ನೇ ನಾವು ಆಸ್ಫಾಲ್ಟೋ ಸೀಲ್ ಪ್ಯಾಡನ್ನು ಯೂಸ್ ಮಾಡ್ತಾಯಿದ್ದೀವಿ. ಶೀಟಲ್ಲಿ ಬರುತ್ತೆ. ಈ ಶೀಟಲ್ಲಿ ಮಾಡೋದ್ರಿಂದ ನಾವು ಭಾಳ ಫಾಸ್ಟಾಗಿ ಕೆಲಸನ ಮಾಡ್ಬೋದು. ಆಮೇಲೆ ಇದರಿಂದ ಅಡ್ವಾಂಟೇಜ್ ಏನು ಅಂದರೆ, ಈಗ ಏನು ಮ್ಯಾಸ್ಟಿಕ್ ಫಾಲ್ಟ್ ಮಾಡಿ ಆಮೇಲೆ ನಾವು ಆಸ್ಫಾಲ್ಟ್ ಮಾಡ್ತಾಯಿದ್ವಿ, ಅದೇ ರೀತಿ ಈ ಆಸ್ಫಾಲ್ಟೋ ಸೀಲ್ ಪ್ಯಾಡನ್ನು ಸ್ಟಿಕ್ ಮಾಡ್ತೀವಿ. ಅಂದರೆ 140 ಗ್ರೇಡ್ ಸೆಂಟಿಗ್ರೇಡ್ ಹೀಟಲ್ಲಿ ಆ ಶೀಟನ್ನು ಹೀಟ್ ಮಾಡಿ ನಾವು ಅದನ್ನು ಕಾಂಕ್ರೀಟ್ ಸರ್ಫೇಸ್ ಮೇಲೆ ಸ್ಟಿಕ್ ಮಾಡ್ತೀವಿ. ಅದ್ರ ಮೇಲ್ಗಡೆ ನಮಗೇನು ರಿಕ್ವೈರ್ಮೆಂಟ್ ಇದೆ, ಆಸ್ಫಾಲ್ಟ್ ಬಿಟಮಿನಸ್ ಕಾಂಕ್ರೀಟ್ ಹಾಕ್ಬೋದು, ಅಥವಾ ನಾವು ಸ್ಟೋನ್ ಮ್ಯಾಟ್ರಿಕ್ಸ್ ಹಾಕ್ಬೋದು, ಏನಾದರೂ ಆಸ್ಫಾಲ್ಟನ್ನ ಅದ್ರ ಮೇಲ್ಗಡೆ ಮಾಡ್ಬೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈಗ ಕಾಂಕ್ರೀಟ್ ಸರ್ಫೇಸ್ ಮೇಲೆ ಕೆಲವು ಟೈಮು ವಾಟ್ರು ಈ ಆಸ್ಫಾಲ್ಟಲ್ಲಿ ಪರ್ಕ್ಯುಲೇಟ್ ಆಗಿಬಿಟ್ಟು ಅದು ಏನೇನು ಇದರಲ್ಲಿ ಕಾಂಕ್ರೀಟಲ್ಲಿ ಕ್ರ್ಯಾಕ್ಸ್ ಇರುತ್ತೆ, ಆ ಕ್ರ್ಯಾಕ್ಸಲ್ಲಿ ಹೋಗ್ಬಿಟ್ಟು ಸ್ಟೀಲ್ ರಸ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಈ ಶೀಟ್ ಹಾಕೋದ್ರಿಂದ ಒಂದು ಇನ್ಗ್ರೇಷನ್ ಆಫ್ ವಾಟರ್ ಏನು ಇನ್ಸರ್ಟ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ಈಗ ನಾವು ಹಾಕ್ತಾ ಇರೋದು ಮಿನರಲ್ ಆಸ್ಫಾಲ್ಟೋ ಸೀಲ್ ಪ್ಯಾಡ್ ಅಂತ. ಮಿನರಲ್ ಅಂದರೆ ಅದರಲ್ಲಿ ಬೈಂಡಿಂಗ್ ಸ್ಟ್ರೆಂತ್ ಇರುತ್ತೆ, ಬೈಂಡಿಂಗ್ ಪಾಸಿಬಿಲಿಟೀಸ್ ಇರುತ್ತೆ. ಮೇಲ್ಗಡೆ ಏನು ಆಸ್ಫಾಲ್ಟ್ ಹಾಕ್ತೀವಿ ಅದು ನೀಟಾಗಿ ಅದ್ರಿಗೆ ಬೈಂಡಿಂಗ್ ಆಗುತ್ತೆ. ಆ ಮಿನರಲ್ ಕಂಟೆಂಟ್ ಇರೋದ್ರಿಂದ ಅದ್ರ ಮೇಲ್ಗಡೆ ಸ್ಟಿಕ್ ನೀಟಾಗಿ ಅದ್ರ ಮೇಲ್ಗಡೆ ಆಸ್ಫಾಲ್ಟು ಹಿಡ್ಕೊಳ್ಳುತ್ತೆ. ಒಂದು ಡೈರೆಕ್ಟಾಗಿ ಆಸ್ಫಾಲ್ಟನ್ನು ಕಾಂಕ್ರೀಟ್ ಸರ್ಫೇಸ್ ಮೇಲೆ ಹಾಕೋಕ್ಕೆ ಆಗೋದಿಲ್ಲ, ಅದಕ್ಕೆ ಇದನ್ನು ಒಂದು ಮೀಡಿಯಾಗಿ ಉಪಯೋಗಿಸ್ತೀವಿ. ಮ್ಯಾಸ್ಟಿಕ್ ಫಾಲ್ಟ್ ಬದಲಿಗೆ ಆಸ್ಫಾಲ್ಟೋ ಸೀಲ್ ಪ್ಯಾಡನ್ನು ಉಪಯೋಗಿಸಿ ಹಾಕ್ತೀವಿ. ಅಂದರೆ ಆಸ್ಫಾಲ್ಟೋ ಸೀಲ್ ಯೂಸ್ ಮಾಡೋದು ಓನ್ಲಿ ಆನ್ ಕಾಂಕ್ರೀಟ್ ಸರ್ಫೇಸ್ ಅಷ್ಟೇ. ಬ್ರಿಡ್ಜಸ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಈ ಥರ ಇದರಲ್ಲಿ ನಾವು ಅದನ್ನು ಆ್ಯಸ್ ಎ ಲೈನಿಂಗ್ ಆಗಿ ಯೂಸ್ ಮಾಡ್ತೀವಿ. ಗುಂಡಿಗಳಿಗೆ ಬೀಳೋ ಚಾನ್ಸಸ್ಸು ತುಂಬ ಕಡಿಮೆ, ಬಟ್ಟು ಬೀಳಬಾರ್ದು ಅಂತಲ್ಲ, ಇದಕ್ಕೂ ಒಂದು ಸರ್ಟೆನ್ ಪೀರಿಯಡ್ ಇರುತ್ತೆ. ಇದು ಮ್ಯಾಸ್ಟಿಕ್ ಬದಲಿಗೆ ಯೂಸ್ ಮಾಡೋವಂಥ ಒಂದು ವರ್ಷನ್, ಮಾಡಿಫೈಡ್ ವರ್ಷನ್ ಬಿಟ್ಟರೆ ಗುಂಡಿ ಬೀಳಬಾರ್ದು ಅಂತೇನಿಲ್ಲ. ಒಂದು ಏನು ಮೇಲ್ಗಡೆ ನಾವು ಆಸ್ಫಾಲ್ಟೋ ಸೀಲ್ ಮೇಲ್ಗಡೆ ಆಸ್ಫಾಲ್ಟ್ ಮಾಡ್ತೀವಲ್ವ, ಅದು ಒಂದು 3 to 4 ಇಯರ್ಸು ಅಥವಾ 5 ಇಯರ್ಸಲ್ಲಿ ಡಿಟೋರೇಟ್ ಆಗೇ ಆಗುತ್ತೆ. ಯಾಕಂದರೆ ಹೆವಿ ವೆಹಿಕ್ಯುಲರ್ ಮೂಮೆಂಟ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಬೇರೆ ರೋಡ್ಗಳು ಹೇಗೆ ಬಾಳಿಕೆ ಬರುತ್ತೆ ಅಷ್ಟೇ ಬಾಳಿಕೆ ಬರುತ್ತೆ. 1-2 ವರ್ಷ ದೀರ್ಘ ಬಾಳಿಕೆ ಬರ್ಬೋದು ಅಷ್ಟೇ. ಬಿದ್ದಂಥ ನೀರೆಲ್ಲ ನಾವೇನು ಅದು ಬಿದ್ದಂಥ ನೀರಿಗೆ ನೀವೇನು ಸ್ಲೋಪು ನ್ಯಾಚುರಲ್ ಗ್ರೇಡಿಯಂಟ್ ಕೊಟ್ಟಿರ್ತೀರ, ಸ್ಲೋಪು ಅದ್ರ ಮೇಲೆ ಹೋಗ್ತದೆ ಹೊರತು ಇದಕ್ಕೂ ಅದಕ್ಕೇನಿಲ್ಲ. ಬಟ್ ವಾಟ್ರ್ ಇನ್ಗ್ರೇಷನ್ ಆಗೋದು ಯು ಕ್ಯಾನ್ ಅವಾಯ್ಡ್ ಅಷ್ಟೇ. ಒಳಗಡೆ ನೀರು ಹೋಗಲ್ಲ ಮ್ಯಾಟ್ ಒಳಗಡೆ, ಅದನ್ನು ವಿ ಕ್ಯಾನ್ ಅವಾಯ್ಡ್. 40 days ಅಂತ ನಾವು ಹೇಳಿಲ್ಲ, ನಾವು ಆ್ಯಕ್ಚುಲಾಗಿ ವರ್ಕ್ ಆರ್ಡ್ರಲ್ಲಿ 4 months ಅಂತ ಟೈಮ್ ಕೊಟ್ಟಿರೋದು. ಬಟ್ ಪೊಲೀಸ್ನವ್ರು ಏನು ಹೇಳ್ತಾರೆ, ಇದು ಮೇಯ್ನ್ ಕಾರಿಡಾರ್ ಆಗಿದ್ದರಿಂದ, ಸ್ಟೇಟ್ ಹೈವೇ ಮತ್ತು ಸಿಟಿಗೆ ಲಿಂಕ್ ಇರೋದ್ರಿಂದ, ಇಲ್ಲಿ ಹೆವಿ ವೆಹಿಕ್ಯುಲರ್ ಮೂಮೆಂಟ್ ಇರೋದ್ರಿಂದ ನೀವು ಆದಷ್ಟು 40 days ಮುಗಿಸಿದ್ರೆ ಒಳ್ಳೆಯದು ಅಂತೇಳಿ
ಅವರು ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ನಮಗೆ 40 ಡೇಸ್ ಕೊಟ್ಟಿದ್ದಾರೆ. ಬಟ್ ನಮಗೇನಾಗುತ್ತೆ 40 ಡೇಸಲ್ಲಿ ಮುಗಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ದೀವಿ. ಅಟ್ಲೀಸ್ಟ್ ಮಿನಿಮಮ್ 65 to 70 ಡೇಸ್ ಬೇಕಾಗುತ್ತೆ. ಈಗ ನಾವು ಈ ಕಡೆ ಒಂದು ಪೋರ್ಷನ್ ಏನು ಟ್ಯಾಕಲ್ ಮಾಡ್ತಾಯಿದ್ದೀವಿ, ಒಂದು ಮೇನ್ ಕ್ಯಾರೇಜ್ ವೇ ಒಂದು ಕಡೆ ಬೆಂಗಳೂರು ಟು ಮೈಸೂರು ಹೋಗೋದು, ಇನ್ನೊಂದು ರಾಯಣ್ಣ ಸರ್ಕಲ್ ಕಡೆ ಒಂದು ಲೂಪ್ ಹೋಗೋದು, ಇನ್ನೊಂದು ಕಡೆ ವಿಕ್ಟೋರಿಯಾ ಕಡೆ ಒಂದು ಲೂಪ್ ಹೋಗೋದು, ಅದೇನಿದೆ ಅದು ಎರಡನ್ನೂ ಸಹ ನಾವು ಏನು ನಿಮ್ಗೆ ಈ ಮಂತ್ ಎಂಡಲ್ಲಿ ನಾವು ಹೇಳಿದ್ದೀವಿ 1 or 2 ಡೇಸ್ ಹೆಚ್ಚು ಕಡಿಮೆ ಆಗ್ಬೋದು, ಅದರೊಳಗಡೆ ನಾವು ಮುಗಿಸ್ಕೊಡ್ತೀವಿ. ನೆಕ್ಸ್ಟ್ ಕ್ಯಾರೇಜ್ ವೇನೂ ಅಷ್ಟೇ ನಾವು ಒಂದು 30 ಡೇಸ್ ಬೇಕಾಗುತ್ತೆ, ಅಷ್ಟು ಮುಗಿಸ್ಕೊಡ್ತೀವಿ. ಇದನ್ನು ಈ ಮಂತ್ ನಿಮ್ಗೇನು ನಾವು ಹಿಂದೆ ಹೇಳಿದ್ವಿ ಈ ಮಂತ್ ಎಂಡ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ, ಆದಷ್ಟು ಪ್ರಯತ್ನಪಟ್ಟು ಈ ಮಂತ್ ಎಂಡ್ ಒಳಗಡೆ ಆಸ್ಫಾಲ್ಟನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. 1 or 2 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಟಿಕಿ ಟಾರ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಈ ಟಿಕಿ ಟಾರ್ ಬಳಕೆಯಿಂದಾದರೂ ಕೂಡ ರಸ್ತೆಗಳಲ್ಲಿ ಅದರಲ್ಲೂ ಕೂಡ ಫ್ಲೈಓವರ್ಗಳ ಮೇಲೆ ಬೀಳುವಂಥ ಗುಂಡಿಗಳ ಸಂಖ್ಯೆ ಕಡಿಮೆ ಆಗಲಿ, ಬಾಳಿಕೆ ಹೆಚ್ಚಾಗಿ ಬರಲಿ ಅನ್ನುವಂಥದ್ದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.